ತಪಸ್ಸು ಮಾಡಿದರು ಬ್ರಹ್ಮದೇವರು. ಆಮೇಲೆ ಸೃಷ್ಟಿ ಪ್ರಾರಂಭ. ಅದು ಮೊದಲನೇ ಸೃಷ್ಟಿ ತಾಮಸರಿಗೆ, ತಾಮಸ ಜೀವರಿಗೆ ಸಾಧನೆಗೆ ಬೇಕಾದ ಸೃಷ್ಟಿ ಮಾಡಿದರು. ಅಜ್ಞಾನ ಸೃಷ್ಟಿ. ತಾಮಸರಿಗೆ ಬೇಕಾದದ್ದು ಅಂದರೆ ಅವಿದ್ಯ, ಅಜ್ಞಾನ. 5 ವಿಧವಾದ ಅಜ್ಞಾನವನ್ನು ಸೃಷ್ಟಿ ಮಾಡಿದರು. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಅವಿದ್ಯೆ. ಏನು ಹಾಗಂದರೆ 5 ವಿಧ ಅಜ್ಞಾನ ಅಂದರೆ ಏನು? ಏನೇನು ಗೊತ್ತಿಲ್ಲದೆ ಇರೋದು ತಮಸ್ಸು. ಪರಮಾತ್ಮನ ಬಗ್ಗೆ ಏನೂ ಗೊತ್ತಿಲ್ಲ, ಎಷ್ಟು ಅವತಾರಗಳು, ದಶಾವತಾರ ಒಂದೂ ಗೊತ್ತಿಲ್ಲ ಅಂತಾದರೆ ಅದು ತಮಸ್ಸು ಅಂತ ಅರ್ಥ. ಮೋಹ ಅಂದರೆ ತಪ್ಪು ತಿಳುವಳಿಕೆ, ವಿಪರೀತ ಜ್ಞಾನ. ತಪ್ಪು ತಿಳುವಳಿಕೆ ಮೋಹ. ತಪ್ಪು ತಿಳಿದದ್ದನ್ನು ಸರಿ ಅಂತ ಆಗ್ರಹ ಮಾಡೋದು ಮಹಾಮೋಹ. ಸರಿಯಾಗಿ ಹೇಳೋರ ಮೇಲೆ ಕೋಪ ಮಾಡಿದರೆ ಅದು ತಾಮಿಸ್ರ. ಸರಿಯಾಗಿ ಯಥಾರ್ಥ ಜ್ಞಾನ ಹೇಳುವವರನ್ನು ಪ್ರಾಣಾಂತಿಕ ದ್ವೇಷ ಮಾಡೋದು ಅಂಧತಾಮಿಸ್ರ. ಇದೇ ತಮಸ್ಸಿಗೆ ಸಾಧನ. ಅಂಧನ ತಮಸ್ಸಿಗೆ ಇದೇ ಸಾಧನ. ಅಜ್ಞಾನ, ವಿಪರೀತ ಜ್ಞಾನ, ವಿಪರೀತ ಜ್ಞಾನದ ಮೇಲೆ ದುರಾಗ್ರಹ, ಯಥಾರ್ಥ ಜ್ಞಾನದ ಮೇಲೆ, ಸಮೀಚೀನ ಜ್ಞಾನದ ಮೇಲೆ ಕೋಪ, ದ್ವೇಷ. ಇದರಿಂದಲೇ ಅಂಧನ ತಮಸ್ಸಾಗೋದು. ಹರಿಸರ್ವೋತ್ತಮ ಅಂತ ಗೊತ್ತಿಲ್ಲದೆ ಇದ್ದರೆ ಅವನು ತಮಸ್ಸಿನಲ್ಲಿ ಬಿದ್ದಿದ್ದಾನೆ ಅಂತ ಅರ್ಥ. ಹರಿಸರ್ವೋತ್ತಮ ಅಲ್ಲ, ಶಿವ ಸರ್ವೋತ್ತಮ ಅಂತ ಹಂಗೆ ತಿಳ್ಕೊಂಡ್ರೆ ಅದು ವಿಪರೀತ ಜ್ಞಾನ, ಮೋಹ. ಇಲ್ಲ ಅದಕ್ಕೆ ವೇದದ ಆಧಾರ ಉಂಟು ಅಂತ ಅದರ ಮೇಲೆ ಆಗ್ರಹ ಮಾಡಲಿಕ್ಕೆ ಹೋದರೆ ಅದು ತಾಮಿಸ್ರ, ಇದು ಮಹಾಮೋಹ. ತಾಮಿಸ್ರ ಅಂತಂದರೆ ಹರಿಸರ್ವೋತ್ತಮತ್ವವಾದಿಗಳನ್ನು ಅವರ ಮೇಲೆ ಕೋಪ ಮಾಡಿದರೆ ಅದು ಇದು ತಾಮಿಸ್ರ. ಅಂಧತಾಮಿಸ್ರ ಅಂದರೆ ಅವರನ್ನು ದ್ವೇಷ ಮಾಡೋದು, ಪ್ರಾಣ ತೆಗೆಯೋ ತನಕ ದ್ವೇಷ ಮಾಡೋದು. ಇದನ್ನೇ ಭಗವಂತ ಮೊದಲು ಸೃಷ್ಟಿ, ಚತುರ್ಮುಖ ಬ್ರಹ್ಮದೇವರು ಮೊದಲು ಸೃಷ್ಟಿ ಮಾಡಿದರು. ತಾಮಸ ಜೀವರು ಇದರಿಂದಲೇ ಅಂಧನ ತಮಸ್ಸಿಗೆ ಬೀಳಲಿ ಅಂತ. ದುರ್ಜನರ ಕೆಲಸ ಮೊದಲು ಮುಗಿಸಿಬಿಡ್ಬೇಕಂತ. ಅವ್ರನ್ನ ಕಳಿಸಿಬಿಟ್ಟು ಆಮೇಲೆ ಸಜ್ಜನರು ಶುರು ಮಾಡಬೇಕು. ದುರ್ಜನಂ ಪ್ರಥಮಂ ವಂದೇ ಅಂತ ತಾಮಸ ಜೀವರ ಸಾಧನೆ ಆಯಿತು. ಆಮೇಲೆ ಬ್ರಹ್ಮದೇವರು ಮನಸ್ಸಿನಿಂದ ಪರಮಾತ್ಮನ ಧ್ಯಾನ ಮಾಡಿ ಮನಸ್ಸನ್ನು ಪಾವನಗೊಳಿಸಿಕೊಂಡು ಆ ಪವಿತ್ರವಾದ ಮನಸ್ಸಿನಿಂದ 4 ಜನರನ್ನು ಹುಟ್ಟಿಸಿದರು. ಅವರೇ ಆರಂಭದ ಸನ್ಯಾಸಿಗಳು. ಆ 4 ಮಂದಿ ಸನಾದಿಗಳು ಹುಟ್ಟಿದರು. ಅವರು ಊರ್ಧ್ವರೇತಸ್ಕರಾದರು. ಊರ್ಧ್ವರೇತಸ್ಕರಾಗೋದು ಅಂತಂದರೆ ಅಖಂಡ ಬ್ರಹ್ಮಚರ್ಯದಲ್ಲಿ ಇದ್ಬಿಟ್ರು. ಮೋಕ್ಷ ಸಾಧನೆ ಆಗಬೇಕು ಅಂಥೇಳಿ ಮದುವೆನೇ ಮಾಡ್ಕೊಳ್ಳಿಲ್ಲ, ಗೃಹಸ್ಥಾಶ್ರಮ ಬಿಟ್ಟುಬಿಟ್ರು. ಬ್ರಹ್ಮದೇವರು ಮದುವೆ ಮಾಡಿಕೊಳ್ಳಿ ಅಂದರು. ಬ್ರಹ್ಮದೇವರು ಮಾತನ್ನು ಮೀರಿದರವರು. ಆಗ ಬ್ರಹ್ಮದೇವರು ಕ್ಷಣಕಾಲ ಸಿಟ್ಟು ತೋರಿಸ್ತಾರೆ, ನನ್ನ ಮಾತು ಮೀರಿದರು ಅಂತ. ಸಿಟ್ಟಿನಿಂದ ರುದ್ರದೇವರು ಹುಟ್ಟಿದರು. ಅವರಿಗೆ ಆಜ್ಞೆ ಮಾಡಿದರು. ಅವರಾಯ್ತು ಸೃಷ್ಟಿ ಮಾಡ್ತೇನೆ ಅಂತ ಭೂತಗಳನ್ನು ಸೃಷ್ಟಿ ಮಾಡಿದರು. ಆಗ ಪರಮಾತ್ಮನೇ ಹೇಳಿದ, ಸಾಕು ಮಾಡು ನಿನ್ನ ಸೃಷ್ಟಿ, ಭೂತ ಸೃಷ್ಟಿ, ಇವುಗಳನ್ನೆಲ್ಲ ಕರ್ಕೊಂಡು ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡು ಅಂತ ಕಳಿಸಿದ. ಭೂತಗಣಾಧಿಪತಿಗಳಾಗಿ ರುದ್ರದೇವರು ಕೈಲಾಸಕ್ಕೆ ಹೋದರು. ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಮುಂದಿನ ಶೇಷ ಪದವಿಗೆ ಬರಬೇಕವರು. ಅವರೇ ಮುಂದೆ ಶೇಷದೇವರಾಗೋದು. ಅದಕ್ಕೆ ಅವರು ತಪಸ್ಸಿಗೆ ಹೋದರು. ಆಮೇಲೆ ಬ್ರಹ್ಮದೇವರು ತಮ್ಮ ಅವಯವಗಳಿಂದ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದರು. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ ಇವರನ್ನೆಲ್ಲ ಸೃಷ್ಟಿ ಮಾಡಿದರು. ತಮ್ಮ ದೇಹವನ್ನು 2 ಭಾಗ ಮಾಡಿಕೊಂಡು ಮಾನವರನ್ನ ಸೃಷ್ಟಿ ಮಾಡಬೇಕು. ಅದಕ್ಕೆ ಸ್ವಯಂಭೂಮನು ಮತ್ತು ಶತರೂಪ ಅಂತ ಇಬ್ಬರನ್ನು ಸೃಷ್ಟಿ ಮಾಡಿದರು. ಆ ಮನುವಿನಿಂದಲೇ ಶತರೂಪಾದೇವಿಯಲ್ಲಿ ಮಾನವರ ಸೃಷ್ಟಿ ಪ್ರಾರಂಭ ಆಯಿತು. ಮಾನವರು ಹುಟ್ಟಿದ್ದು ಹೀಗೆ. ಶತರೂಪೆಯನ್ನು ಮದುವೆ ಮಾಡಿಕೊಂಡ ಸ್ವಯಂಭೂಮನು ಮಾನವರನ್ನು ಹುಟ್ಟಿಸಬೇಕು. ಮಾನವರನ್ನು ಸೃಷ್ಟಿ ಮಾಡಬೇಕಾದರೆ ಮಾನವರಿಗೆ ಭೂಮಿ ಬೇಕು. ಆವಾಗ ಬ್ರಹ್ಮಾಂಡದ ಮಧ್ಯದಲ್ಲಿರ್ತಕ್ಕಂಥ ಭೂಮಿಯ ಕೆಳಗಿರ್ತಕ್ಕಂಥ ಘನೋದಕ ಸಮುದ್ರ ಅಂತ ಬೃಹತ್ ಸಮುದ್ರ ಅದರಲ್ಲಿ ಮುಳುಗಿತ್ತು. ಎಲ್ಲಿ ಸೃಷ್ಟಿ ಮಾಡಬೇಕು ಮಾನವರನ್ನು? ಆಗ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾನೆ ಮನು, ಮಾನವರ ಸೃಷ್ಟಿಗೆ ಭೂಮಿ ಬೇಕು, ಭೂಮಿ ಇಲ್ಲ, ಮುಳುಗಿ ಹೋಗಿದೆ ಅಂತ. ಬ್ರಹ್ಮದೇವರಿಗೂ ಗೊತ್ತಿತ್ತು. ಮನುವು ಕೇಳಿದ. ಆಗ ಬ್ರಹ್ಮದೇವರು ಪರಮಾತ್ಮನ ಧ್ಯಾನ ಮಾಡಿದರು. ಮುಳುಗುವಾಗೆಲ್ಲ ಭಗವಂತನ ಧ್ಯಾನ ಮಾಡಬೇಕು. ಸಂಸಾರ ಸಾಗರದಲ್ಲಿ ಮುಳುಗಿದವರು ಪರಮಾತ್ಮನ ಧ್ಯಾನ ಮಾಡಬೇಕು. ಪರಮಾತ್ಮ ಎತ್ತುತ್ತಾನೆ. ಭೂಮಿ ಮುಳುಗಿದೆ. ಬ್ರಹ್ಮದೇವರು ಧ್ಯಾನ ಮಾಡಿದರು. ವರಾಹ ರೂಪದಿಂದ ಭಗವಂತ ಪ್ರಾದುರ್ಭವಿಸಿದ. ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ವರಾಹ ರೂಪದಿಂದ ಬಂದು ಆ ಭೂಮಿಯನ್ನು ಉದ್ಧಾರ ಮಾಡ್ತಾನೆ. ಅದು ಬಿಳಿ ಬಣ್ಣದ ವರಾಹ, ಶ್ವೇತವರಾಹ ಅಂತ. ಮೊಟ್ಟ ಮೊದಲು ಭಗವಂತನ ಅವತಾರ ಆದದ್ದು ಈ ವರಾಹ ಅವತಾರ, ಭೂಮಿ ಎತ್ತಲಿಕ್ಕೆ.
ಆಮೇಲೆ ಭೂಮಿಯಲ್ಲಿ ಮಾನವರು ಹುಟ್ಟಿದರು. ಆ ಮಾನವರನ್ನು ಸಂರಕ್ಷಣೆ ಮಾಡಲಿಕ್ಕೆ ಅನೇಕ ಅವತಾರಗಳನ್ನು ಲೀಲೆಗೋಸ್ಕರ ತಾಳಿದ. ಒಂದು ರೂಪದಿಂದ ಮಾಡಬಹುದಿತ್ತು, ಲೀಲಾರ್ಥವಾಗಿ ಅನೇಕ ರೂಪಗಳನ್ನು ತಾಳಿದ. ಮೊದಲಂತೂ ಭೂಮಿ ಎತ್ತರಕ್ಕೆ ತಾಳಿದ್ದು ವರಾಹ ಅವತಾರ. ಆದ್ದರಿಂದ ಈ ದಿವಸಕ್ಕೆ ಶ್ವೇತವರಾಹ ಕಲ್ಪ ಅಂತ ಹೆಸರು ಬಂತು. ಈ ಶ್ವೇತವರಾಹ ಕಲ್ಪ, ಈ ಶ್ವೇತವರಾಹನ ವೃತ್ತಾಂತ ಹೇಳುವಾಗ, ವೃತ್ತಾಂತ ಅಂದ್ರೆ ಇಷ್ಟೇ: ಭೂಮಿ ಮುಳುಗಿತ್ತು, ಶ್ವೇತವರಾಹನಾಗಿ ಬ್ರಹ್ಮ ಬಂದ, ಎಲ್ಲರೂ ಕೂಡ ಸ್ತೋತ್ರ ಮಾಡಿದರು ವರಾಹರೂಪಿ ಪರಮಾತ್ಮನನ್ನು. ಮೊದಲೇ ಹುಟ್ಟಿದ್ರಲ್ಲ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ ಇವರೆಲ್ಲ. ಆ ವರಾಹದೇವರ ಒಂದೊಂದು ರೋಮಕೂಪದಲ್ಲಿ ಯಜ್ಞಗಳು ತುಂಬಿದ್ದು ಅಂತೆ. ಯಜ್ಞಗಳು. ಆ ವರಾಹದೇವರೇ ನೀರಿಗೆ ಮುಳುಗಿ ಭೂಮಿಯನ್ನು ಮೇಲಕ್ಕೆ ಎತ್ತಿಟ್ಟರು. ಮೈಯೆಲ್ಲ ಒಂದು ಸಲ ಝಾಡಿಸಿದ್ರಂತೆ, ರೋಮಗಳೆಲ್ಲ ಉದುರಿ ಬಿದ್ದು ಅದೇ ದರ್ಭೆಯಾಗಿ ಬೆಳೀತಂತೆ. ಯಜ್ಞಕ್ಕೆ ಏನೇನು ಬೇಕೋ ಎಲ್ಲ ಸೃಷ್ಟಿ ಮಾಡಿದ್ದು ಆ ವರಾಹದೇವರು. ಅವರ ದೇಹದ ರೋಮದಿಂದಲೇ ದರ್ಭೆಗಳಾಯಿತು. ಯಜ್ಞಗಳನ್ನು ಸೃಷ್ಟಿ ಮಾಡಿದರು. ಯಜ್ಞದ ಪಾತ್ರೆಗಳು, ಸುರುಕು, ಸುರುವ, ಚಮಸ, ಇಂಥ ಪಾತ್ರೆಗಳು ಬೇಕು, ಎಲ್ಲ ವರಾಹದೇವರೇ ಒದಗಿಸಿಕೊಟ್ರು. ಭೂಮಿ ಎತ್ತೋದ್ರ ಜೊತೆಗೆ ಯಜ್ಞ ಸೃಷ್ಟಿ ಮಾಡಿದರು. ಇನ್ನು ಮುಂದೆ ಭೂಮಿಯಲ್ಲಿ ಹುಟ್ಟುವಂತಹ ಮಾನವರು ಯಜ್ಞ ಮಾಡಿಕೊಂಡು ಬದುಕಿರಿ ಅಂತ ಹೇಳಿ, ಯಜ್ಞಗಳ ಜೊತೆಗೆ ಮನುಷ್ಯರ ಸೃಷ್ಟಿ ಆಯಿತು. ಮೊದಲೇ ಯಜ್ಞ ಸೃಷ್ಟಿ ಆಯಿತು, ಆಮೇಲೆ ಮನುಷ್ಯರ ಸೃಷ್ಟಿ ಆಯಿತು. ಅದಕ್ಕೆ ಪರಮಾತ್ಮನನ್ನು ಯಜ್ಞವರಾಹ ಅಂತಲೂ ಕೂಡ ಕರೀತಾರೆ. ಆದಿಯಲ್ಲಿ ಆದ ಅವತಾರ ಆದ್ದರಿಂದ ಆದಿವರಾಹ, ಬಿಳಿ ಬಣ್ಣದ್ದಾದ್ದರಿಂದ ಶ್ವೇತವರಾಹ, ಭೂದೇವಿಯನ್ನು ಉದ್ಧಾರ ಮಾಡಿದ್ದರಿಂದ ಭೂವರಾಹ. ಇನ್ನೊಂದು ವರಾಹ ಅವತಾರವೂ ಇದೆ, ಅದು ನೀಲವರಾಹ. ಅದು ಆದಿಯಲ್ಲಿ ಆದದ್ದಲ್ಲ, ಸೃಷ್ಟಿ ಮಾಡುವಾಗ ಆದಿಯಲ್ಲಿ ಆದದ್ದು ಶ್ವೇತವರಾಹ. ಭೂಮಿ ಎತ್ತಿ ಆಯಿತು. ಆಮೇಲೆ ಬ್ರಹ್ಮದೇವರಿಂದ ಇದು ಸ್ವಯಂಭೂಮನು ಹುಟ್ಟಿದ್ದ. ಸ್ವಯಂಭೂಮನು ಮಾನವರ ಸೃಷ್ಟಿ ಮಾಡಿದ. ಆಮೇಲೆ ಒಂದು ಮನ್ವಂತರ ಪೂರ್ತಿ ಸ್ವಯಂಭೂಮನು ಆಳಿದ. ಅದು ಮುಗೀತು, ಆ ಕಾಲ ಮುಗೀತು. 71 ಮಹಾಯುಗ. ಎರಡನೇ ಮನುವಾಗಿ ಬಂದವನು 71 ಮಹಾಯುಗದ ತನಕ ಸ್ವಯಂಭೂಮನುವೇ ಇದ್ದ ಪ್ರಪಂಚ ಆಳಲಿಕ್ಕೆ. ಅವನು ರಿಟೈರ್ ಆದಮೇಲೆ ಬಂದದ್ದು ಸ್ವಾರೋತಿಷ. ಆಮೇಲೆ ಸ್ವಾರೋತಿಷ ಮನ್ವಂತರ ಅಂತ ಅವನ ಕಾಲ ಪ್ರಾರಂಭ ಆಯಿತು. ಅದು 71 ಮಹಾಯುಗ. ಎರಡನೇ ಮನ್ವಂತರ ಮುಗಿತು. ಮೂರನೇ ಮನ್ವಂತರದಲ್ಲಿ ಉತ್ತಮ ಅಂತ ಒಬ್ಬನು ಬಂದ. ಅವನು ಮನುವಾಗಿ ಪ್ರಪಂಚ ಆಳಿದ. 71 ಮಹಾಯುಗ. ಉತ್ತಮ ಮನ್ವಂತರ ಮುಗಿತು. ಹೀಗೆ ಸ್ವಯಂಭುವ, ಸ್ವಾರೋತಿಷ, ಉತ್ತಮ, ಆಮೇಲೆ ತಾಪಸ ಅಂತ ಪರಮಾತ್ಮನೇ ಮನುವಾಗಿ ಬಂದ. ಭಗವಂತನೇ ಮನು ಪದವಿಯಲ್ಲಿ ಕೂತ್ಕೊಂಡು 71 ಮಹಾಯುಗ ಆಳಿದ. ಅದು ತಾಪಸ ಮನ್ವಂತರ 4ನೇದ್ದು. ರೈವತ ಅಂತ ಒಬ್ಬನು ಬಂದ. ಅವನು ಆಳಿದ್ದು 71 ಮಹಾಯುಗ, ಅದು ರೈವತ ಮನ್ವಂತರ. 6ನೇದ್ದು ಚಾಕ್ಷುಷ ಅಂತ ಒಬ್ಬನು ಬಂದ. ಚಾಕ್ಷುಷ ಮನ್ವಂತರ, ಅದು ಇಷ್ಟೇ ಅವಧಿ. 7ನೇದ್ದಾಗಿ ವೈವಸ್ವತ ಮನು ಬಂದ, ಸೂರ್ಯನ ಮಗ, ಶ್ರಾದ್ದದೇವ. ಅವನೇ ವೈವಸ್ವತ ಮನು. ಅವನು 71 ಮಹಾಯುಗ ಆಳಬೇಕು. ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ. ಒಂದು ಮನ್ವಂತರ ಅಂದರೆ 71 ಮಹಾಯುಗ. ಒಂದು ಮಹಾಯುಗ ಅಂತಂದರೆ ಕೃತ, ತ್ರೇತ, ದ್ವಾಪರ, ಕಲಿಯುಗ. 4 ಯುಗ ಆದರೆ ಒಂದು ಮಹಾಯುಗ. ಇಂಥ ಮಹಾಯುಗದ ಚಕ್ರ 71 ಸಲ ತಿರುಗಬೇಕು. ಅಂದರೆ ಈಗ 7ನೇ ಮನ್ವಂತರದಲ್ಲಿ 71 ಸಲ ಈ ಮಹಾಯುಗ ಚಕ್ರ ತಿರುಗಿದರೆ ಈ ಮನ್ವಂತರ ಮುಗೀತದೆ. ಈಗ 28ನೇ ರೌಂಡಲ್ಲಿ ಇದ್ದೀವಿ ಅಷ್ಟೆ. 28ನೇ ಕಲಿಯುಗ ನಡೀತಾ ಇದೆ. ಇನ್ನು 71ರ ತನಕ ವೈವಸ್ವತ ಮನ್ವಂತರನೇ. ಈ ವೈವಸ್ವತ ಮನ್ವಂತರದಲ್ಲಿ ಮತ್ತೆ ವರಾಹ ಅವತಾರ ಆಯಿತು. ಮೊದಲಾದದ್ದು ಆರಂಭದಲ್ಲಿ, ಅಂದರೆ ಸ್ವಯಂಭವ ಮನು ಅವನ ಆಳ್ವಿಕೆ ಶುರು ಮಾಡುವಾಗ ಆಯಿತು ಆದಿವರಾಹ. ಈಗ ಆದದ್ದು ನೀಲವರಾಹ. 7ನೇ ಮನ್ವಂತರದಲ್ಲಿ ಪರಮಾತ್ಮ ದಶಾವತಾರ ಮಾಡಿದ. 10 ಅವತಾರ ತಾಳಿದ್ದು 7ನೇ ಮನ್ವಂತರದಲ್ಲಿ. ಮೊದಲು ಮತ್ಸ್ಯಾವತಾರ, ಇದೇ ಆರ್ಡ್ರಲ್ಲೇ ಆಗಿರೋದು. ಮತ್ಸ್ಯಾವತಾರ, ಆಮೇಲೆ ಕೂರ್ಮಾವತಾರ ಆಯಿತು, ಆಮೇಲೆ 3ನೇದ್ದು ವರಾಹಾವತಾರ. ಇದು ದಶಾವತಾರದಲ್ಲಿ 7ನೇ ಮನ್ವಂತರದಲ್ಲಿ. ಇದು ಯಾಕೆ ಆಯಿತು ಈ ವರಾಹ? ಇದು ಕಪ್ಪು ಬಣ್ಣದ ಹಂದಿ, ಅದು ಶ್ವೇತವರಾಹ, ಇದು ನೀಲವರಾಹ. ಇದು ಭೂಮಿ ಎತ್ತಲಿಕ್ಕೆ. ಇಷ್ಟೇ ವ್ಯತ್ಯಾಸ. ಮೊದಲು ಭೂಮಿ ತಾನೇ ಮುಳುಗಿತ್ತು, ಶ್ವೇತವರಾಹ ಎತ್ತಿದ. ಆಗ ಬ್ರಹ್ಮದೇವರ ಮಗ ಒಬ್ಬ ಇದ್ದ, ಹಿರಣ್ಯಾಕ್ಷ ಅಂತ ಬ್ರಹ್ಮದೇವರ ಮಗ ಹುಟ್ಟಿದ್ದ. ಅವನು ಭೂಮಿ ಎತ್ತಬೇಡ ಅಂತ ತಡೆದ. ಅಷ್ಟಕ್ಕೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಶ್ವೇತವರಾಹ ಬ್ರಹ್ಮದೇವರ ಮಗ ಹಿರಣ್ಯಾಕ್ಷನನ್ನು ಕೊಂದ. ಮುಖದಿಂದ, ಕೋರೆ ಹಲ್ಲಿನಿಂದ ತಿವಿದು ಕೊಂದದ್ದು. ಆಮೇಲೆ 7ನೇ ಮನ್ವಂತರದಲ್ಲಿ
ಮತ್ತೆ ನೀಲವರಾಹ ಆಯಿತು. ಯಾಕೆ ಅಂದರೆ ಅದು ಭೂಮಿ ಮುಳುಗಿತು. ಮುಳುಗಿದ್ದಲ್ಲ, ಹಿರಣ್ಯಾಕ್ಷ ಮುಳುಗಿಸಿದ. ಅಲ್ಲಿ ಒಬ್ಬ ಹಿರಣ್ಯಾಕ್ಷ ಇದ್ದ, ಮೊದಲು ಶ್ವೇತವರಾಹ ಅವತಾರ ಕಾಲದಲ್ಲಿ. ಅವನು ಆದಿಹಿರಣ್ಯಾಕ್ಷ. ಅದು ಆದಿವರಾಹಕ್ಕೊಂದದ್ದು, ಆದಿಹಿರಣ್ಯಾಕ್ಷನನ್ನು. ಆ ಆದಿಹಿರಣ್ಯಾಕ್ಷನ ಆವೇಶವುಳ್ಳವನು ಮತ್ತೊಬ್ಬ ಅದೇ ಹೆಸರಿನ ಹಿರಣ್ಯಾಕ್ಷ ಹುಟ್ಟಿದ. ಕಶ್ಯಪ ಋಷಿಗಳಿಗೆ ದಿತಿದೇವಿಯಲ್ಲಿ ಹುಟ್ಟಿದವನು ಅವನು, 7ನೇ ಮನ್ವಂತರದಲ್ಲಿ. ಕಶ್ಯಪ ಋಷಿಗಳು ಅನೇಕ ಮಂದಿನ ಮದುವೆ ಮಾಡ್ಕೊಳ್ತಾರೆ. ಅದಿತಿ, ದಿತಿ, ಧನು, ಕಾಷ್ಠ, ಅರಿಷ್ಟ. ಅದರಲ್ಲಿ ದಿತಿದೇವಿಯಲ್ಲಿ 2 ಮಕ್ಕಳು ಹುಟ್ಟಿದರು, ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಈ ಹಿರಣ್ಯಾಕ್ಷನಲ್ಲಿ ಆ ಹಿರಣ್ಯಾಕ್ಷನ ಆವೇಶ ಆಯಿತು. ಆವೇಶ ಆಗಿ ಈ ಹಿರಣ್ಯಾಕ್ಷ, ಇವನು ದಿತಿದೇವಿಯ ಮಗ ಹಿರಣ್ಯಾಕ್ಷ, ದೈತ್ಯ ಹಿರಣ್ಯಾಕ್ಷ, ಭೂಮಿಯನ್ನು ಬಲಾತ್ಕಾರ ಮಾಡಿ ಮುಳುಗಿಸಿದ. ಆವಾಗಲೂ ಮುಳುಗಿತ್ತು. ಎತ್ತಬೇಡ ಅಂತ ತಡೆದವನು ಹಿರಣ್ಯಾಕ್ಷ, ಆದರೆ ವರಾಹದೇವರು ಎತ್ತಿಬಿಟ್ರು. ಆ ಸಿಟ್ಟಿನಿಂದ ಅದೇ ಹಿರಣ್ಯಾಕ್ಷ ಇವನಲ್ಲಿ ಆವಿಷ್ಟನಾಗಿ ಮುಳುಗಿಸಿಬಿಟ್ಟ. ಮತ್ತೆ ಪರಮಾತ್ಮ ನೀಲವರಾಹನಾಗಿ ಬಂದು ಈ ದೈತ್ಯ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಎತ್ತಿದ. ಮೊದಲನೇ ಸಲ ಕೊಂದದ್ದು ಕೋರೆ ಹಲ್ಲಿನಿಂದ ತಿವಿದು ಕೊಂದಿದ್ದ ಆದಿಹಿರಣ್ಯಾಕ್ಷನನ್ನು. ದೈತ್ಯ ಹಿರಣ್ಯಾಕ್ಷನನ್ನು ಕರ್ಣಮೂಲ ಕಪಾಳಕ್ಕೆ ಹೊಡೆದು, ಅಂಗೈಯಿಂದ ಕಪಾಳಕ್ಕೆ ಹೊಡೆದು ಸಾಯಿಸಿದ. ಆಮೇಲೆ ಭೂಮಿಯಲ್ಲಿ ಮುಂದಿನ ವ್ಯವಹಾರ ಎಲ್ಲ ನಡೀತು. ಹೀಗೆ 2 ಸಲ ವರಾಹ ಅವತಾರ ನಡೆದಿತ್ತು. 2 ವರಾಹ ಅವತಾರವನ್ನು ಒಟ್ಟಿಗೆ ಹೇಳಿದರು ವ್ಯಾಸರು. ಶ್ವೇತವರಾಹ ಅವತಾರ ಹೇಳುವಾಗ ನೀಲವರಾಹಂದು ಚರಿತ್ರೆ ಸೇರಿಸಿಬಿಟ್ರು. ಆದರೆ ಆ ಮಿಶ್ರಣ ಇರೋದರಿಂದ ಯಾವುದು ಶ್ವೇತವರಾಹನ ಕಥೆ, ಯಾವುದು ನೀಲವರಾಹನ ಕಥೆ ಅಂತ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಕೆಲವು ಸಲ ವ್ಯಾಸರು ಹಾಗೆ ಮಿಶ್ರವಾಗಿ ಹೇಳ್ತಿರ್ತಾರೆ. ಅದನ್ನು ಪುರಾಣಾಂತರಗಳನ್ನು ನೋಡಿ ತಿಳ್ಕೊಳ್ಬೇಕು. ಬ್ರಹ್ಮದೇವರ ಮಗ ಹಿರಣ್ಯಾಕ್ಷ ಕೋರೆ ಹಲ್ಲಿನಿಂದ ಸತ್ತ. ದ್ವಿತೀಯ ಕರ್ಣತಾಡನಾಥ್, 2ನೇ ಹಿರಣ್ಯಾಕ್ಷ ಸತ್ತದ್ದು ಕಿವಿಗೆ ಏಟು ಬಿದ್ದಾಗ ಸತ್ತ. ಇದೆಲ್ಲ ಮಿಕ್ಸ್ ಮಾಡಿ ಹೇಳಿಬಿಟ್ಟಿದ್ದಾರೆ ವ್ಯಾಸರು. ಅದನ್ನು ಆಚಾರ್ಯರು ಬಿಡಿಸಿ ತೋರಿಸ್ತಾರೆ. ಹೀಗೆ 2 ಸಲ ವರಾಹ ಅವತಾರ ಆಯಿತು. ಮೊದಲನೇ ಸಲ ತಾನೇ ಮುಳುಗಿತ್ತು, 2ನೇ ಸಲ ಹಿರಣ್ಯಾಕ್ಷ ಮುಳುಗಿಸಿದ್ದ. ಆ 2ನೇ ಹಿರಣ್ಯಾಕ್ಷನ ಕಥೆ ಹೇಳುವಾಗ ಒಂದು ಪ್ರಶ್ನೆ ಮಾಡ್ತಾರೆ. ತಾನೇ ಮುಳುಗಿದ್ದು ಸರಿ ಇರಬಹುದು, ಭಾರಕ್ಕೆ ಮುಳುಗಿತಂತೆ ಭೂಮಿ. ದೈತ್ಯ ಹಿರಣ್ಯಾಕ್ಷ ಮುಳುಗಿಸಿದ್ನಲ್ಲ, ಇಂಥ ನೀಚ ಬುದ್ಧಿ ಅವನಿಗೆ ಯಾಕೆ ಬಂತು? ಅದಕ್ಕೊಂದು ಉದ್ಬೋಧಕವಾದ ಕಥೆ. ಈ 2ನೇ ಸಲ ನೀಲವರಾಹ ಆಗುವಾಗ ದೈತ್ಯ ಹಿರಣ್ಯಾಕ್ಷ ಭೂಮಿ ಮುಳುಗಿಸಿದನಲ್ಲ, ಅವನ ಜನ್ಮ ಸರಿಯಿಲ್ಲ, ಅದಕ್ಕೆ ಹಾಗಾಯಿತು ಅಂತ. ಕಶ್ಯಪ ಮತ್ತು ಇವರು ದಿತಿದೇವಿ ದಂಪತಿಗಳು ಯೋಗ್ಯರು. ಆದರೆ ಆ ಕಶ್ಯಪ ದಿತಿಯರಿಗೆ 2 ಮಕ್ಕಳು ಹುಟ್ಟಿದರು, ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಅವರು ಸಂಧ್ಯಾಕಾಲದ ಗರ್ಭಧಾರಣೆಯಿಂದ ಹುಟ್ಟಿದವರು. ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ನಿಷಿದ್ಧ. ಗರ್ಭಧಾರಣೆ ಮಾತ್ರ ಅಲ್ಲ, 4 ಕೆಲಸ ಮಾಡಬಾರ್ದಂತೆ. ಆಹಾರಂ, ಸಂಧ್ಯಾಕಾಲದಲ್ಲಿ ಆಹಾರ ಸ್ವೀಕಾರ ನಿಷಿದ್ಧ. ಮೈಥುನಂ, ಗರ್ಭಧಾರಣೆ ನಿಷಿದ್ಧ. ನಿದ್ರಾಂ, ಸಂಧ್ಯಾಕಾಲದಲ್ಲಿ ಮಲಗಬಾರ್ದು. ಸ್ವಾಧ್ಯಾಯಂಚ ಚತುರ್ಥಕಂ, ವೇದಾಧ್ಯಯನ ಮಾಡಬಾರ್ದು ಸಂಧ್ಯಾಕಾಲದಲ್ಲಿ. ಅದರಲ್ಲಿ ಇದು ಗರ್ಭಧಾರಣೆ ಆದದ್ದು ಸಂಧ್ಯಾಕಾಲದಲ್ಲಿ. ಆದ್ದರಿಂದ 2 ನೀಚ ಪುತ್ರರು ಹುಟ್ಟಿದ್ರು, ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಹಿರಣ್ಯಕಶಿಪು ಅವನ ನೀಚತನ ಏನು ಅನ್ನೋದನ್ನು ಮುಂದೆ ಹೇಳ್ತಾರೆ. ಹಿರಣ್ಯಾಕ್ಷ ಮಾಡಿದ ಕೆಲಸ ಏನು ಅಂತಂದರೆ ಭೂಮಿ ಮುಳುಗಿಸಿದ್ದು. ಇಂಥ ನೀಚ ಪುತ್ರ ಆಗಲಿಕ್ಕೆ ಕಾರಣ ಮುಹೂರ್ತ ದೋಷ ಅಂದರೆ. ಮುಹೂರ್ತ ಅಷ್ಟು ಪ್ರಭಾವ ಬೀರ್ತದೆ. ಸ್ವಲ್ಪ ಮುಹೂರ್ತ ತಪ್ಪಿತು ಅಂತಂದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ದೋಷಾನ್ ಮುಹೂರ್ತಿಕಾದುತ, ಮುಹೂರ್ತ ದೋಷದಿಂದ ಸಂಧ್ಯಾಕಾಲದ ಗರ್ಭಧಾರಣೆಯಿಂದ ಹುಟ್ಟಿದವನು ಹಿರಣ್ಯಾಕ್ಷ. ಆದ್ದರಿಂದ ನೀಚನಾದ ನೀಲವರಾಹ ರೂಪಿ ಪರಮಾತ್ಮನಿಂದ ಸತ್ತು. ಅವರು ಯಾರು? ಆ ಹಿರಣ್ಯಕಶಿಪು ಹಿರಣ್ಯಾಕ್ಷರು ಯಾರು? ಪೂರ್ವದಲ್ಲಿ ಅವರು ಜೈವಿಜಯರು. ಆ ಕಥೆ ಮುಂದೆ ಸಪ್ತಮ ಸ್ಕಂಧದಲ್ಲಿ ಹೇಳ್ತಾರೆ. ಹೀಗೆ ವರಾಹದೇವರು ಬಂದು ಹಿರಣ್ಯಾಕ್ಷನ ವಧೆ ಮಾಡಿದರು. ಆಮೇಲೆ ಮಾನವ ಸೃಷ್ಟಿಯಾಯಿತು ಅಂತ. ಅದರಿಂದಲೇ ಶ್ವೇತವರಾಹ ಕಲ್ಪೆ ಅಂತ ವರಾಹದೇವರ ಸ್ಮರಣೆ ಮಾಡೋದು. ರಾಘವೇಂದ್ರ ಸ್ವಾಮಿಗಳು ವರಾಹದೇವರ ಚರಿತ್ರೆಯ ಸ್ತೋತ್ರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿನಿತ್ಯ ನಾವು ವರಾಹದೇವರ ಸ್ತೋತ್ರ ಮಾಡಬೇಕು. ಯಾಕೆ ಅಂತಂದರೆ ವರಾಹದೇವರು ಮುಳುಗಿದವರನ್ನು ಎತ್ತಿಡುವವರು ಅಂತ ಹೇಳ್ತಾರೆ.
ವರಾಹದೇವರೇ, ನೀವು ಭೂಮಿಯನ್ನು ಎತ್ತೋದ್ರ ಮೂಲಕ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ಏನು ಪರಿಚಯ ಮಾಡಿಕೊಟ್ಟಿದ್ದೀರಿ ಅಂದರೆ, ಮುಳುಗಿದವ್ರನ್ನ ಎತ್ತಲಿಕ್ಕೆ ಬರ್ತದೆ ನನಗೆ ಅನ್ನೋ ಪರಿಚಯ ಮಾಡಿಕೊಟ್ಟಿದ್ದೀರಿ. ನಾವು ಸಂಸಾರ ಸಾಗರದಲ್ಲಿ ಮುಳುಗಿದ್ದೀವಿ, ನಮ್ಮನ್ನು ಭೂಮಿ ಎತ್ತಿದಂಗೆ ಎತ್ತಿಡ್ರಿ ಅಂತ ರಾಯರು ಪ್ರಾರ್ಥನೆ ಮಾಡ್ತಾರೆ. ಈ ವರಾಹದೇವರಿಗೂ ಮತ್ತು ಹಿರಣ್ಯಾಕ್ಷನಿಗೂ ಯುದ್ಧ ಆಗುವಾಗ ಅಲ್ಲಿ ಒಂದು ವಿಶೇಷ ನಡೀತು. ವರಾಹದೇವರ ಜೊತೆಗೆ ಯುದ್ಧ ಮಾಡುವಾಗ ವರಾಹದೇವರ ಕೈಯಿಂದ ಗದೆ ಕೆಳಗೆ ಬೀಳ್ತದೆ. ವರಾಹದೇವರ ಕೈಯಿಂದಲೇ ಗದೆ ಜಾರಿ ಬಿದ್ದುಬಿಡ್ತದೆ. ಗದೆ ಜಾರಿ ಬಿದ್ದಾಗ ಹಿರಣ್ಯಾಕ್ಷ ಏನೂ ಮಾಡಲಿಲ್ಲ. ಒಳ್ಳೆ ಅವಕಾಶ ಇತ್ತು ಅವನಿಗೆ ವರಾಹದೇವರ ಮೇಲೆ ಆಯುಧ ಪ್ರಯೋಗ ಮಾಡಲಿಕ್ಕೆ, ಆದರೆ ಆಯುಧ ಪ್ರಯೋಗ ಮಾಡಲಿಲ್ಲ. ವರಾಹದೇವರ ಗದೆ ಕೆಳಗೆ ಬಿದ್ದಾಗ ಯಾಕೆ ಹೊಡಿಲಿಲ್ಲ ಹಿರಣ್ಯಾಕ್ಷ? ವರಾಹದೇವರ ಕೈಯಿಂದಲೇ ಗದೆ ಬಿದ್ದೋಯ್ತು, ಎಲ್ಲ ಕಡೆ ಹಾಹಾಕಾರ ನಡೀತಾ ಇದೆ. ಆಗ ವರಾಹದೇವರು ಸುದರ್ಶನ ಚಕ್ರವನ್ನು ಸ್ಮರಣೆ ಮಾಡಿದ್ರಂತೆ. ಕೂಡಲೇ ಸುದರ್ಶನ ಚಕ್ರ ಬಂತು. ಆ ಚಕ್ರದಿಂದ ಮತ್ತೆ ಯುದ್ಧ ಮುಂದುವರಿಸಿದರು. ಕೈಯಲ್ಲಿ ಗದೆ ಇದ್ದಿಲ್ಲ, ಗದೆ ಜಾರಿ ಬಿದ್ದೋಯ್ತು. ಹಿರಣ್ಯಾಕ್ಷ ಮಾತ್ರ ಹೊಡಿಲಿಲ್ಲ. ಆಗ ಭಗವಂತನೇ ಹಿರಣ್ಯಾಕ್ಷನನ್ನು ಅವನು ಹೊಡಿಲಿಲ್ಲ, ಧರ್ಮ ಪರಿಪಾಲನೆ ಮಾಡ್ತಾ ಇದ್ದಾನೆ ಅಂತ ಪ್ರಶಂಸೆ ಮಾಡಿದನಂತೆ ಪರಮಾತ್ಮ. ಹಿರಣ್ಯಾಕ್ಷ ಏನು ಧರ್ಮ ಪರಿಪಾಲನೆ ಮಾಡೋದು? ಅವನೊಬ್ಬ ಧಾರ್ಮಿಕ ಅಂತ ಯಾರಾದರೂ ಮತ್ತೆ ಹಿರಣ್ಯಾಕ್ಷನಿಗೂ ನಮಸ್ಕಾರ ಹಾಕಿಬಿಟ್ಟಾರು. ಇದನ್ನು ನೋಡಿ ಭಗವಂತನೇ ಪ್ರಶಂಸೆ ಮಾಡಿದ ಅಂತ. ಅದಕ್ಕೆ ಮಧ್ವಾಚಾರ್ಯ ಬರೀತಾರೆ, ಧರ್ಮ ಎರಡು ಥರ ಇರ್ತದೆ ಅಂತಾರೆ. ಧರ್ಮ ಎರಡು ಥರ. ಒಂದು ಶಾಸ್ತ್ರ ಪರಿಪಾಲನೆ ಮಾಡೋದು ಒಂದು ಧರ್ಮ, ಇನ್ನೊಂದು ಭಕ್ತಿಯಿಂದ ಮಾಡ್ತಕ್ಕಂಥ ಕರ್ಮ ಇನ್ನೊಂದು ಥರ ಧರ್ಮ. ಹಿರಣ್ಯಾಕ್ಷ ಏನು ಮಾಡಿದ? ಯುದ್ಧದ ನಿಯಮ ಪರಿಪಾಲನೆ ಮಾಡಿದ ಅಷ್ಟೇ. ಶಾಸ್ತ್ರೀಯವಾದ ಒಂದು ನಿಯಮವನ್ನು ಪರಿಪಾಲನೆ ಮಾಡಿದ. ಆ ಧರ್ಮವನ್ನು ಭಗವಂತ ಪ್ರಶಂಸೆ ಮಾಡಿದ ಹೊರತು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಿದ ಧರ್ಮಾಚರಣೆ ಅಲ್ಲ ಅದು. ರೂಲ್ಸ್ ಫಾಲೋ ಮಾಡೋದು ಬೇರೆ, ಭಗವದ್ಭಕ್ತಿಯಿಂದ ಅವನಿಗೆ ಸಮರ್ಪಣಾ ಬುದ್ಧಿಯಿಂದ ಕರ್ಮ ಮಾಡೋದು ಬೇರೆ. ಅವನು ಧಾರ್ಮಿಕ ಅಂತ ಪ್ರಶಂಸೆ ಮಾಡಿದರು ಅಂತಂದರೆ ಯುದ್ಧ ಧರ್ಮವನ್ನು ಪರಿಪಾಲನೆ ಮಾಡಿದ, ರೂಲ್ಸ್ ಫಾಲೋ ಮಾಡಿದ ಅಷ್ಟೇ ಹೊರತು ಅವನನ್ನು ಬೇರೆಯವ್ರಿಗೆ ಹೇಳುವಂತೆ ಧಾರ್ಮಿಕ ಅಂತ ಆ ರೀತಿ ತಿಳ್ಕೊಳ್ಬಾರ್ದು. ಇವೆಲ್ಲ ಆಚಾರ್ಯರು ಧರ್ಮ ಸತ್ಯಮಿತಿ ಪ್ರೋಕ್ತೋ ಧರ್ಮಶ್ಚಾಪಿ ಹರೇ ಪ್ರಿಯ. ಶಾಸ್ತ್ರವಿಹಿತವಾಗಿರಬೇಕು, ಅದು ಸತ್ಯ. ಧರ್ಮ ಬೇರೆ, ಸತ್ಯ ಧರ್ಮ ರತಾಯಚ ಅಂತ ಅಂತೀವಿ. ಸತ್ಯ ಧರ್ಮ, ಸತ್ಯ ಬೇರೆ ಧರ್ಮ ಬೇರೆ. ಸತ್ಯ ಅಂತಂದರೆ ಶಾಸ್ತ್ರೋಕ್ತವಾದ್ದನ್ನು ಮಾಡೋದು ಸತ್ಯ. ಹರಿಪ್ರೀತಿ ಆಗಲಿ ಅಂತ ಮಾಡಿದಾಗ ಅದೇ ಧರ್ಮ ಆಗಿಬಿಡ್ತದೆ. ಇಷ್ಟು ವ್ಯತ್ಯಾಸ ಇದೆ ಸತ್ಯ ಧರ್ಮಗಳಿಗೆ ಅಂತ. ಆ ಸತ್ಯ ಅಂದ್ರೇನು, ಧರ್ಮ ಅಂದ್ರೇನು, ಆಚಾರ್ಯರು ಅದನ್ನು ಬಿಡಿಸಿದ್ದಾರೆ.